ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ರೂಪಾಯಿನ್ಗೂಡಸ್ ವ್ಲಾಗ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ವ್ಲಾಗ್ ಬಂದು 3 ಡೇಸ್ ಅಪ್ಡೇಟ್ ಇರುತ್ತೆ. ಫ್ರೈಡೇ, ಸ್ಯಾಟರ್ಡೇ, ಸಂಡೇ. ಫ್ರೈಡೇ ಅಂತೂ ಫುಲ್ ಹ್ಯಾಪಿ ಡೇ, ಸ್ಯಾಟರ್ಡೇ ಸ್ವಲ್ಪ ಸ್ಯಾಡ್ ಡೇ, ಸಂಡೇ ಅಂತೂ ಫುಲ್ ವರ್ಕ್ ಡೇ. 3 ಲೊಕೇಶನ್ ಒಂದೇ ದಿನದಲ್ಲಿ ಸಂಡೇ ಆಗಿತ್ತು. ಮೇಕಪ್ ವರ್ಕು ಹೇಗಿತ್ತು ಎಲ್ಲನೂ ಕೂಡ ಅಪ್ಡೇಟ್ನ ತಿಳಿಸ್ತೀನಿ, ವಿಡಿಯೋನ ಕೊನೆವರೆಗೂ ನೋಡಿ. ಆ್ಯಂಡ್ ಇವತ್ತು ಫ್ರೈಡೇ ಮಾರ್ನಿಂಗ್ ಹುಡುಗರಿಬ್ರು ಕೂಡ ಸ್ಕೂಲಿಗೆ ರೆಡಿಯಾಗಿದ್ದರು. ಅಕ್ಕ ಬೆಳಗ್ಗೆನೇ ಇದು ಟಿಫನ್ ಎಲ್ಲ ರೆಡಿ ಮಾಡಿ ಅವ್ರನ್ನ ಸ್ಕೂಲಿಗೆ ಕಳಿಸಾದ್ಮೇಲೆ ಮಿಕ್ಕಿದ ಕೆಲಸ ನಾನು ಅಕ್ಕ ಇಬ್ಬರು ಸೇರಿಕೊಂಡು ಮನೆ ಕೆಲಸ ಎಲ್ಲ ಮುಗಿಸಿ ಅಕ್ಕ ಪೂಜೆ ಎಲ್ಲ ಮಾಡಿದ್ರು. ಆಮೇಲೆ 10 ಗಂಟೆ ಆಗಿತ್ತು. ಅಕ್ಕನೂ ಕೂಡ ಇವತ್ತು ಬೇಗ ಹೋಗ್ಬೇಕಂದ್ಬಿಟ್ಟು ಬೇಗ ಎಲ್ಲ ಕೆಲಸ ಮಾಡ್ಕೊಂಡ್ವಿ. ತಿಂಡಿ ಮಾಡಿಬಿಟ್ಟು ಪಲಾವ್ ಮಾಡಿದ್ರು, ತಿನ್ಕೊಂಡು ಬಾಕ್ಸ್ ಎಲ್ಲ ತೊಗೊಂಡು ಅಕ್ಕನೂ ಕೂಡ ಕ್ಲಾಸ್ ಕಡೆ ಹೊರಡ್ರು. ನಾನು ಕೂಡ ಎಲ್ಲನೂ ತೊಗೊಂಡು ಕ್ಲಾಸ್ ಕಡೆ ಬಂದೆ. ಸ್ಟುಡಿಯೋಗೆ ಬಂದು ರೀಚ್ ಆದಮೇಲೆ ಮ್ಯಾಮ್ ಕೂಡ ಬಂದು ಇವತ್ತು ಡ್ಯಾನ್ಸಿಂಗ್ ಫಿಗರ್ನ, ಸೈಡ್ ಫಿಗರ್ನ ಹೇಳ್ಕೊಡ್ತಾ ಇದ್ದಾರೆ ನಮ್ಮ ಕ್ಲಾಸಲ್ಲಿ. ನಾನು ಕೂಡ ಈ ಥರ ಬ್ರೈಡಲ್ ಫಿಗರ್ಸ್ನೆಲ್ಲನೂ ಕೂಡ ಹಾಕ್ತಾಯಿದ್ದೆ ಬ್ರೈಡ್ಸ್ ಮೇಲೆ. ಬಟ್ ನನಗೆ ಕೆಲವೊಂದು ಟಿಪ್ಸ್ಗಳು ಗೊತ್ತಿರಲಿಲ್ಲ. ಬಟ್ ಮ್ಯಾಮ್ ಹೇಳ್ಕೊಡೋವಾಗ ಆಲ್ಮೋಸ್ಟ್ ಫುಲ್ ನಾಲೆಡ್ಜ್ನ ನಾನು ಪಡ್ಕೊಂಡೆ ಅಂತಲೇ ಹೇಳ್ಬೋದು. ನನಗೆ ಡ್ರಾಯಿಂಗ್ ಬರ್ತಿರೋದ್ರಿಂದ ನಾನು ಅಲ್ಲಿ ಏನಿರುತ್ತೋ ಆ ಥರನೇ ನಾನು ಡ್ರಾಯಿಂಗ್ನ ಬಿಡ್ತಾಯಿದ್ದೆ. ಅಲ್ಲಿ ಇಲ್ಲಿ ಸಣ್ಣ ಪುಟ್ಟ ಮಿಸ್ಟೇಕ್ಗಳಾಗ್ತಾಯಿತ್ತು. ಬಟ್ ಇಲ್ಲಿ ಡೆಪ್ತಾಗೆ ಮ್ಯಾಮು ಒಂದೊಂದನ್ನೇ ಕೂಡ ಸ್ಟೆಪ್ ಬೈ ಸ್ಟೆಪ್ ಹೇಳ್ಕೊಡೋವಾಗ ಮತ್ತು ಅದನ್ನು ನೋಡ್ತಾ ಇರ್ಬೇಕಾದ್ರೆ ಅವ್ರು ಬಿಡಿಸೋದು ಹೇಗೆ ಬಿಡಿಸ್ತಾರೆ ಅನ್ನೋದು ನೋಡ್ಬೇಕಾದ್ರೆ ಕ್ಲಿಯರಾಗಿ ನನಗೆ ಕೂಡ ಅರ್ಥ ಆಯಿತು. ಬೇಕಾದ್ರೆ ಫೋನ್ ನೋಡಬಾರ್ದು, ಫೋನ್ ಈ ಥರ ನಂತರ ವೀಡಿಯೋನೂ ಮಾಡಬಾರ್ದು. ಏನು ಬೇಕು ನೀವು ಮಾಡ್ತಿರೋ ತಪ್ಪನ್ನ ತೋರಿಸ್ತಾ ಇದ್ದೀನಿ ನೋಡಿ. ಎಲ್ಲ ಒಬ್ರಿಗೆ ಕೂದ್ರು, ಇಬ್ಬರಾಳಿ ಕೂದ್ರು. ರೂಪನ ರಕ್ತ ಕುಡಿದು ಏನೋ ಗಮ್ಮಂತ ಆಯ್ತಾ ನೋಡು. ರೂಪನ ರಕ್ತ ಕುಡಿದು ಅದು ಸಾಯುತ್ತಿಲ್ಲ. ಬ್ರೇಕಿಂಗ್ ನ್ಯೂಸ್. ಎಲ್ಲೋ ಗೊತ್ತು ಮೇಂದಿ ತಿಂದ್ಬಿಟ್ಟಿರೋದು ನೋಡು. ಕೊಲೆ ಆಯ್ತು, ಕೊಲೆ. ಬ್ರೇಕಿಂಗ್ ನ್ಯೂಸ್, ಉಳುವನ್ನು ಕೊಂದ ರೂಪ. ಮುಸುಳಿ ತೋರಿಸ್ಕೊಳ್ಳಿ. ಮ್ಯಾಮ್ ಫಿಗರ್ನ ಹೇಳ್ಕೊಟ್ಟ ಮೇಲೆ ನಾನು ಕೂಡ ಪ್ರಾಕ್ಟೀಸ್ ಮಾಡಿದೆ. ಮತ್ತು ಅವ್ರ ಪೇಜಲ್ಲಿ ಒಂದು ಮೇಲ್ ಫಿಗರ್ ಇತ್ತು, ಅದನ್ನು ಕೂಡ ನಾವು ಪ್ರಾಕ್ಟೀಸ್ ಮಾಡ್ಕೊಂಡ್ವಿ. ಅದಾದಮೇಲೆ ಎಲ್ಲರೂ ಕೂಡ ಮನೆಗೆ ಹೊರಟ್ರು. ನಾನು ಮ್ಯಾಮ್ ಅವ್ರ ಮಗಳನ್ನ ಟ್ಯೂಷನಿಗೆ ಬಿಡೋಕ್ಕೆ ಹೋಗಿದ್ರು. ಅಷ್ಟೋ ತನಕ 2 ಪಾರ್ಸಲ್ ಇತ್ತು, ಅದನ್ನೆರಡನ್ನೂ ಕೂಡ ಪ್ಯಾಕ್ ಮಾಡಿಬಿಟ್ಟು ಅಲ್ಲೇ ಕೂತ್ಕೊಂಡು, ಅದು ಸ್ವಲ್ಪ ದೊಡ್ಡ ಆಗಿತ್ತು ಅಂತ ಹೇಳಿದ್ರು ಮ್ಯಾಮು. ನಮ್ಮ ಕೈಯಲ್ಲಿ ಇಷ್ಟೆಲ್ಲ ಸ್ಪೇಸ್ ಇರಲ್ಲ, ಚಿಕ್ಕಗೆ ಹಾಕಬೇಕು ಅಂತ ಹೇಳಿದ್ರು ಅಂದ್ಬಿಟ್ಟು ಇನ್ನೊಂದು ಸರಿ ಕೆಳಗಡೆ ಚಿಕ್ಕಗೆ ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಸ್ಕೆಚ್ನ ಬರಿತಾ ಇದ್ದೆ. ಆ್ಯಂಡ್ ಮ್ಯಾಮ್ ತೋರಿಸಿರೋ ಡಿಸೈನು ಇದು. ಆ್ಯಂಡ್ ಕೆಳಗಡೆ ಇನ್ನೊಂದು ಕಪಾಲ್ ಡಿಸೈನು ಕೂಡ ತೋರಿಸಿದ್ದಾರೆ, ಅದನ್ನು ಕೂಡ ಪ್ರಾಕ್ಟೀಸ್ ಮಾಡಿಲ್ಲ, ಅದನ್ನು ಕೂಡ ಬರೀಬೇಕು. ಸೊ ಹಂಗಾಗಿ ಮ್ಯಾಮ್ ಬರೋ ತನಕ ಅದನ್ನು ಪ್ರಾಕ್ಟೀಸ್ ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲರೂ ಹೋದರು. ಬಟ್ ನಾನು ಸ್ವಲ್ಪ ಹೊತ್ತು ಅಲ್ಲೇ ಇದ್ದು ಪ್ರಾಕ್ಟೀಸ್ ಮಾಡಿಕೊಂಡು ಆಮೇಲೆ ನಾನು ಮನೆಗೆ ಹೋಗ್ತೀನಿ. ಮನೆಗೆ ಹೋದ್ಮೇಲೆ ರೆಕಾರ್ಡ್ ಬರೀಬೇಕಾಗುತ್ತೆ. ಸೊ ಹಂಗಾಗಿ ಇಲ್ಲೇ ಸ್ವಲ್ಪ ಪ್ರಾಕ್ಟೀಸ್ ಮಾಡಿಕೊಂಡ್ರೆ ಮನೆಗೆ ಹೋಗಿ ರೆಕಾರ್ಡ್ ಬರೆಯೋದಕ್ಕೆ ಸರಿ ಹೋಗುತ್ತೆ ಅಂತ ಹೇಳ್ಬಿಟ್ಟು ಮ್ಯಾಮ್ ಬರೋ ತನಕ ಪ್ರಾಕ್ಟೀಸ್ ಮಾಡ್ತಾಯಿದ್ದೆ. ಆ್ಯಂಡ್ ಫೈನಲಾಗೆ ಇಷ್ಟು ಔಟ್ಲೈನ್ ಹಾಕಿದ್ದೀನಿ. ಮತ್ತು ಇದನ್ನ ಈ ರೀತಿಯಾಗಿ ಸ್ವಲ್ಪ ಅಲ್ಲಿ ಸಣ್ಣ ಪುಟ್ಟ ಮಿಸ್ಟೇಕ್ಗಳಾಗಿತ್ತು. ಆಮೇಲೆ ಮ್ಯಾಮ್ ಬಂದಮೇಲೆ ಸ್ವಲ್ಪ ಕ್ಲಾರಿಟಿ ತೊಗೊಂಡು ಬಿಡಿಸ್ಕೊತಾ ಇದ್ದೆ. ಮ್ಯಾಮ್ ಕೂಡ ಇವತ್ತು ಯೂಟ್ಯೂಬ್ ಬಗ್ಗೆ ಸ್ವಲ್ಪ ಇನ್ಫಾರ್ಮೇಷನ್ ನನ್ನ ಹತ್ರ ಕೇಳಿಕೊಂಡು ತೊಗೋತಾಯಿದ್ರು. ಹಂಗೇ ನಾನು ಈ ಹಾರ್ಸ್ ಫಿಲ್ಲಿಂಗ್ ಮಾಡಿರಲಿಲ್ಲ, ಮ್ಯಾಮ್ ಪಿಕ್ಚರ್ ಕಳಿಸಿರ್ಲಿಲ್ಲ. ಆ್ಯಂಡ್ ಇಲ್ಲೇ ಹೇಳಿದ್ರು, ಅವ್ರ ಮುಂದೆನೇ ಫಿಲ್ ಮಾಡಿ ಮತ್ತು ನಾನು ಗ್ರೂಪಿಗೆ ಕಳಿಸಿ ಎಲ್ಲರೂ ಕೂಡ ಫಿಲ್ ಮಾಡ್ಕೊಂಡ್ರಿ. ಆಮೇಲೆ ಮ್ಯಾಮ್ ಹೋಗಿ ಅವ್ರ ಮಗಳನ್ನ ಟ್ಯೂಷನಿಂದ ಕರ್ಕೊಂಡು ಬಂದರು. ಸ್ವಲ್ಪ ಹೊತ್ತು ಇದ್ಬಿಟ್ಟು ಆಮೇಲೆ ನಾನು ಮನೆಗೆ ಬಂದೆ. ಅವರು ಕೂಡ ಮನೆಗೆ ಹೋದರು. ಮನೆಗೆ ಬಂದೆ. ಆಮೇಲೆ ಅಕ್ಕ ಮುದ್ದೆ ಮಾಡಿದರು, ಬೀಟ್ರೂಟ್ ಪಲ್ಯ ಮತ್ತು ರೊಟ್ಟಿನ ದೊಡ್ಡಮ್ಮ ಕೊಟ್ಕೊಳ್ಸಿದ್ರು. ಅದಕ್ಕೇ ಮುದ್ದೆ ಮಾಡಿದರು. ಮುದ್ದೆ ಮತ್ತು ರೊಟ್ಟಿ ತಿಂದ್ಕೊಂಡು 8 ಗಂಟೆಗೆಲ್ಲ ಊಟ ಆಗೋಯ್ತು. ಆಮೇಲೆ ಬರೆಯೋದಕ್ಕೆ ಕೂತ್ಕೊಂಡೆ. ಇವತ್ತು ಸೈಡ್ ಫೇಸ್ ಏನಿದೆ ಬೇಸಿಕ್ಕು ಅದನ್ನು ಬಿಡಿಸ್ಕೊಂಡು 1:15 ತನಕ ಕೂತ್ಕೊಂಡು ಬರ್ಕೊಂಡೆ. ಆಮೇಲೆ ನಿದ್ದೆ ಬರೋ ಥರ ಅನ್ನಿಸ್ತಾಯಿತ್ತು ಮತ್ತು ಫುಲ್ಲು ಸೊಂಟ ನೋವೆಲ್ಲ ಬಂದ್ಬಿಡ್ತು. ಸೊ ಹಾಗಾಗಿ ಮಲ್ಕೊಂಡೆ. ಇವತ್ತು ಸ್ಯಾಟರ್ಡೇ ಮಾರ್ನಿಂಗ್ ಅಕ್ಕ ಇವತ್ತು ಕ್ಲಾಸ್ಗೆ 7 o'clock ಹೋಗಿದ್ದರು. 10 o'clock ಬರ್ತೀನಿ ಅಂತ ಹೇಳ್ಬಿಟ್ಟು ನೈಟೇ ಹೇಳಿ ಇನ್ಫಾರ್ಮ್ ಮಾಡಿದರು. ಆಮೇಲೆ ಅಕ್ಕ ಹೋಗ್ಬೇಕಾದ್ರೆ ಚಪಾತಿ ಹಿಟ್ಟೆಲ್ಲ ಕಲಿಸಿದ್ದೀನಿ ಅಂತ ಹೇಳ್ಬಿಟ್ಟು ಹೋದರು. ಇನ್ನೂ ಸ್ವಲ್ಪ ಹೊತ್ತು ಮಲ್ಕೊ ಅಂತ ಹೇಳ್ಬಿಟ್ಟು ಹೊರಟೋದ್ರು. ನಾನು 7 o'clock ಎದ್ದಿದ್ದಳು. ಸ್ವಲ್ಪ ಮಲ್ಕೊಂಡು ನಿದ್ದೆ ಎಲ್ಲ ಸರಿಯಾಗಿರಲಿಲ್ಲ ರಾತ್ರಿ.
ಮಲ್ಕೊಂಬಿಟ್ಟಿದ್ದೀನಿ. 8 ಕಾಲಾಗೋಗ್ಬಿಟ್ಟಿದೆ. ಆಮೇಲೆ ಮಿಥುನು ಹಾಕಿ ಕ್ಲಾಸಿಗೆ ಹೋಗಿದ್ದ. ಅವನು ಬಂದು ಬೆಲ್ ಮಾಡಿದಾಗ ಎಚ್ಚರಿಕೆ ಆಗಿದ್ದು. ಅಲ್ಲಿ ತನಕ ಎಚ್ಚರಿಕೆನೇ ಆಗಿಲ್ಲ. ನಿದ್ದೆ ಬೆಳಗ್ಗೆ ಟೈಮ್ ಚೆನ್ನಾಗಿ ನಿದ್ದೆ ಬಂದ್ಬಿಡುತ್ತೆ. ಮಲ್ಕೊಂಬಿಟ್ಟಿದ್ವಿ. ಆಮೇಲೆ ಅವ್ನು ಬಂದಮೇಲೆ ಡೋರ್ ಓಪನ್ ಮಾಡೋಕ್ಕೆ ಎದ್ಮೇಲೆ ಫ್ರೆಶ್ ಅಪ್ ಆಗಿಬಿಟ್ಟು ಅಡುಗೆ ಮನೆಗೆ ಬಂದೆ. ಸ್ವಲ್ಪ ಪಾತ್ರೆ ಇತ್ತು ಸಿಂಕಲ್ಲಿ, ಅದನ್ನೆಲ್ಲ ತೊಳೆದಿಟ್ಬಿಟ್ಟು ಅಕ್ಕ ಟೊಮೊಟೊ ಪಲ್ಯ ಎಲ್ಲ ಮಾಡಿಟ್ಬಿಟ್ಟು ಮತ್ತು ಚಪಾತಿ ಹಿಟ್ಟನ್ನೆಲ್ಲನೂ ಕೂಡ ಕಲಸಿ ಇಟ್ಟೋಗಿದ್ರು. ಹೇಳ್ಬಿಟ್ಟು ಹೋಗಿದ್ರು ಚಪಾತಿ ಒಂದು ಹೊತ್ಕೊಳ್ಳಿ ಅಂತ ಹೇಳ್ಬಿಟ್ಟು. ನಾನು ಇದ್ದಿದ್ದಕ್ಕೇ ಅವರು ಕಲಸಿಟ್ಟಿದ್ದು ಹೋಗಿದ್ದಂತೆ. ಇಲ್ಲ ಅಂದಿದ್ದರೆ ಹೋಟ್ಲಲ್ಲಿ ತಿನ್ಕೊತಾರೆ ಅಂತ ಹಂಗೆ ಹೋಗ್ಬಿಡ್ತಿದ್ರಂತೆ. ನಾನು ರಾತ್ರಿನಿಲ್ಲ ಏನಾದ್ರು ಮಾಡ್ಕೋತೀವಿ ಬಿಡಿ ಅಕ್ಕ ಅಂತ ಹೇಳಿದೆ. ಸೊ ಚಪಾತಿ ಹಿಟ್ಟಿಗೆ ಕಲಿಸ್ಬಿಟ್ಟು ಹೋಗಿದ್ರು. ಇವಾಗ ಪಾತ್ರೆ ಎಲ್ಲ ತೊಳೆದು ಕ್ಲೀನ್ ಮಾಡಿಕೊಂಡು ಚಪಾತಿ ಮಾಡೋದಕ್ಕೆ ಉಂಡೆಗಳನ್ನೆಲ್ಲ ಮಾಡ್ಕೊಂಬಿಟ್ಟು ಆಮೇಲೆ ಒಂದು ಸೈಜ್ ಅಂದಾಜು ಗೊತ್ತಾದಮೇಲೆ ಮಿಕ್ಕಿದ್ದೆಲ್ಲನೂ ಕೂಡ ಹಂಗಂಗೆ ಕಿತ್ಕೊಂಡು ಉಂಡೆ ಮಾಡ್ಕೊಂಡು ಹೊತ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಫಸ್ಟು ಒಂದು 3-4 ಉಂಡೆನ ಒಂದು ಸೈಜಿಗೆ ಕಿತ್ಕೊಂಡು ಎಲ್ಲನೂ ಕೂಡ ಇವಾಗ ನಾನು ಉಂಡೆನ ಮಾಡ್ಕೊತಾ ಇದ್ದೀನಿ. ಉಂಡೆ ಮಾಡಿಕೊಂಡು ಮಾಡೋದ್ರಿಂದ ಬೇಗ ಬೇಗ ಮಾಡ್ಬೋದು. ಮತ್ತು ತಿರ್ಗಾ ರೋಲ್ ಮಾಡಿಕೊಂಡು ಒತ್ತಿ ಇದು ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಒಂದು 3 ಉಂಡೆನ ಮಾಡಿಕೊಂಡು ಇವಾಗ ಚಪಾತಿನ ಲಟ್ಟಿಸ್ಕೊತಾ ಇದ್ದೀನಿ. ಇನ್ನೂ ಏನೂ ಕೆಲಸಗಳಾಗಿಲ್ಲ. ಜಸ್ಟ್ ಪಾತ್ರೆ ಒಂದು ತೊಳೆದು ಚಪಾತಿ ಒಂದು ಲಟ್ಟಿಸ್ಕೊತಾ ಇದ್ದೀನಿ. ಇನ್ನು ಕಸ ಗುಡಿಸ್ನೆಲ್ಲ ಒರೆಸ್ಕೋಬೇಕು. ಅಕ್ಕ ಬರೋ ಅಷ್ಟರಲ್ಲಿ ಅಟ್ಲೀಸ್ಟ್ ಅವರಿಗೂ ಸ್ವಲ್ಪ ಹೆಲ್ಪ್ ಆಗುತ್ತೆ. ಆಚೆಯಿಂದ ಬಂದಿರ್ತಾರೆ, ಅವರಿಗೂ ಬಂದು ಕೆಲಸ ಮಾಡೋದಕ್ಕೆ ಸ್ವಲ್ಪ ಹಿಂಸೆ ಆಗುತ್ತೆ. ಸೊ ಹಂಗಾಗಿ ಅವ್ರು ಬರೋ ಅಷ್ಟರಲ್ಲಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಬೇಗ ಬೇಗ ಎಲ್ಲನೂ ಉಂಡೆ ಹಾಕ್ಕೊಂಡು ಚಪಾತಿ ಎಲ್ಲ ಒತ್ಕೊಂಡು ಈಗ ಒಬ್ಬಳೇ ಆಗಿರೋದ್ರಿಂದ ಒತ್ತಿ ಬೇಯಿಸಿ ಮಾಡೋಕ್ಕಾಗಲ್ಲ ಒಂದೊಂದೇ. ಸೊ ಹಂಗಾಗಿ ಪೂರ್ತಿಯಾಗಿ ಎಲ್ಲನೂ ಕೂಡ ಒತ್ತಿ ಇಟ್ಕೊಂಡ್ಬಿಟ್ಟೆ. ಆಮೇಲೆ ಬೇಯಿಸ್ಬೇಕಾದ್ರೆ ಸೀದೋಗ್ಬಿಟ್ರೆ ಕಷ್ಟ ಅಂತ ಅಂದ್ಬಿಟ್ಟು ಆಮೇಲೆ ದೊಡ್ಡಮ್ಮ ಕೂಡ ಬಂದರು. ಅವರಿಗೂ ಚಪಾತಿ ಹಾಕ್ಕೊಟ್ಟು ಆಮೇಲೆ ನಾನು ಕೂಡ ಚಪಾತಿ ತಿಂದೆ. ಆಮೇಲೆ ದೊಡ್ಡಮ್ಮ ಲೆಮನ್ ಟೀ ಮಾಡಿದರು. ಅನಿಗೆ ಇಷ್ಟ ಅಂತ ಹೇಳ್ಬಿಟ್ಟು ಕುಡಿತಾಯಿದ್ರಿ. ಆಮೇಲೆ ಅಕ್ಕನೂ ಕೂಡ ಬಂದರು ಕ್ಲಾಸಿಂದ. ಇವತ್ತು ಶನಿವಾರ ಪೂಜೆ ಕೂಡ ಮಾಡಬೇಕು ಅಂತ ಹೇಳ್ಬಿಟ್ಟು ಅಕ್ಕ ಬಾಗಿಲನ್ನೆಲ್ಲ ತೊಳೆದು ಪೂಜೆ ಮಾಡೋದಕ್ಕೆ ರೆಡಿ ಮಾಡ್ತಿದ್ರು. ನಾನು ನೆಲ ಎಲ್ಲ ಒರೆಸ್ಕೊಟ್ಬಿಟ್ಟು ಸ್ನಾನ ಎಲ್ಲ ಮಾಡ್ಕೊಂಡು ರೆಡಿಯಾಗಿ ಕ್ಲಾಸಿಗೆ ಇವತ್ತು ಟೈಮ್ ಆಗಿತ್ತು, 11:15 ಆಗಿತ್ತು. ಮ್ಯಾಮ್ ಕೂಡ ಬಂದಿದ್ದರು, ಕ್ಲಾಸಿಂದ ಕಾಲ್ ಕೂಡ ಮಾಡ್ತಾಯಿದ್ರು. ಆಮೇಲೆ ಬಾಕ್ಸ್ ಎಲ್ಲ ಅಕ್ಕ ಹಾಕಿಟ್ಟಿದ್ರು. ಬೇಗ ಬೇಗ ಎಲ್ಲ ಎತ್ಕೊಂಡು ಕ್ಲಾಸಿಗೆ ಬಂದೆ. ಮ್ಯಾಮ್ ಇವತ್ತು 3-4 ಫೇಸ್ ಫಿಗರ್ನ ಹೇಳ್ಕೊಟ್ಟಿದ್ರು ಕ್ಲಾಸಲ್ಲಿ. ಅದನ್ನು ಪ್ರಾಕ್ಟೀಸ್ನ ಮಾಡ್ತಾಯಿದ್ವಿ. ಆಮೇಲೆ ನಮ್ಮಪ್ಪ ಕಾಲ್ ಮಾಡಿ ನಮ್ಮ ದೊಡ್ಡಪ್ಪ ಸತ್ತೋಗಿದ್ದಾರೆ ಅಂತ ನ್ಯೂಸ್ ಕೊಟ್ಟರು. ನನಗಂತೂ ಶಾಕು. ಅಷ್ಟು ಚೆನ್ನಾಗಿದ್ದರು, ಹುಷಾರಿಲ್ಲ, ಏನೂ ಇಲ್ಲ, ಹೆಂಗಪ್ಪ ಅಂತ ಹೇಳ್ಬಿಟ್ಟು ಫುಲ್ ಬೇಜಾರಾಗೋಯಿತು. ಆಮೇಲೆ ನಮ್ಮ ಅಕ್ಕಂಗೆ ನನ್ನ ತಮ್ಮಂಗೆಲ್ಲ ಫೋನ್ ಮಾಡಿ ಕನ್ಫರ್ಮ್ ಮಾಡಿಕೊಂಡು ಆಮೇಲೆ ಮ್ಯಾಮಿಗೆ ಹೇಳಿ ಮ್ಯಾಮ್ ಬೇಗನೆ ಬಿಟ್ಟರು ಹೊರಡಿ ಅಂತ ಹೇಳ್ಬಿಟ್ಟು ನಾನು ಹೊರಟು ಅಲ್ಲಿಂದ ರ್ಯಾಪಿಡೋ ಬುಕ್ ಮಾಡಿಕೊಂಡು ಮೆಟ್ರೋದಲ್ಲಿ ಬೇಗ ಬೇಗ ಹೋಗೋಣ, ಇವತ್ತೇ ಮಣ್ಣು ಮಾಡಿಬಿಡ್ತಾರೆ ಅಂದ್ಬಿಟ್ಟು ಬಸ್ಸಲ್ಲಿ ಜಾಲಹಳ್ಳಿ ಕ್ರಾಸಿಗೆ ಬಂದು ಹತ್ಕೊಂಡೆ. ಅಲ್ಲಿಂದ ಸ್ವಲ್ಪ ಫ್ಲೇವರ್ ಮೇಲೆ ಬೇಗ ಬಂದರು. ಆಮೇಲೆ ಹೆಂಗೋ ಮುಖ ಸಿಕ್ತು, ನೋಡಿಕೊಂಡು ಮನೆಗೆ ಬಂದ್ವಿ. ಮನೆಗೆ ಬಂದು ಅಮ್ಮ ಮುದ್ದೆ ಮಾಡಿದರು. ಊಟ ಎಲ್ಲ ಮಾಡಿಕೊಂಡು ಮಲ್ಕೊಂಡ್ವಿ. ಬೆಳಗ್ಗೆ ನನಗೆ ಸಂಡೇ 3 ಲೊಕೇಶನಲ್ಲಿ ಮೇಕಪ್ ವರ್ಕ್ ಇದೆ. ಅಪ್ಪು ನಾನು 5:30ಗೆ ಎದ್ದೆ ಅಂದ್ಬಿಟ್ಟು ಅವನು ಎದ್ಬಿಟ್ಟಿದ್ದಾನೆ. ಎದ್ದು ಅವನು ಬಿಟ್ಟೋಗ್ಬೇಡ ಅಂದ್ಬಿಟ್ಟು ನನ್ನೇ ಇಟ್ಕೊಂಡ್ಬಿಟ್ಟಿದ್ದಾನೆ. ರೆಡಿ ಆಗೋಕ್ಕೂ ಬಿಡ್ತಾ ಇರಲಿಲ್ಲ. ಇನ್ನೇನು ಮಾಡೋಕ್ಕಾಗಲ್ಲ, ಡ್ರೆಸ್ ಎಲ್ಲ ಹಾಕ್ಕೊಂಡಿದ್ದೆ. ಇನ್ನೇನು ಸ್ವಲ್ಪ ಮುಖಕ್ಕೆ ಕ್ರೀಮೆಲ್ಲ ಹಾಕ್ಕೊಂಡು ರೆಡಿ ಆಗಬೇಕಾಗಿತ್ತು. ಸೊ ಅವನು ಹಂಗೆ ಎತ್ಕೊಂಡೇ ಒಂದೇ ಕೈಯಲ್ಲೇ ರೆಡಿ ಆದ. ಇವಾಗ ಫೈನಲ್ಲಾಗಿ ಅವನು ಹಂಗೇ ಮಲ್ಕೊಂಡಿದ್ದ. ನಿದ್ದೆನೂ ಬರ್ತಾಯಿದ್ದೆ, ಎದೊಳಕ್ಕೆ ಹೋಗ್ತಿಲ್ಲ ಅವನಿಗೆ, ನಿದ್ದೆ ಮಾಡ್ತಾನೆ ಇದ್ದ. ಆಮೇಲೆ ಕೆಳಗಡೆ ಬಂದ್ವಿ. ನನ್ನ ತಮ್ಮ ಕಾರ್ ತೆಗಿತಾ ಇದ್ದ. ಇವತ್ತು 3 ಲೊಕೇಶನ್ ಮೇಂಟೈನ್ ಮಾಡಬೇಕು. ಸೊ ಹಂಗಾಗಿ ಅವನೇ ಕರ್ಕೊಂಡೆ. ಈಗ ಒಂದು 6 ಗಂಟೆ ಆಗಿತ್ತು, ಇನ್ನೂ ಕತ್ಲೇನೇ ಆಗಿತ್ತು. ಕುಣಿಗಲ್ಲಿಗೆ ಹೊರಟು ಅಲ್ಲಿಂದ ರಂಜಿತಕ್ಕನ್ನು ಪಿಕ್ ಮಾಡಿಕೊಂಡು ಲೊಕೇಶನ್ ಭಕ್ತರಳ್ಳಿಲಿತ್ತು ಫಸ್ಟ್ ಲೊಕೇಶನು. ಅಲ್ಲಿಗೆ ಬಂದು ಸೀಮಂತಂ ಬ್ರೈಡು ಇವ್ರನ್ನ ರೆಡಿ ಮಾಡಿದ್ವಿ. ಅವರು ಸಿಂಪಲ್ಲಾಗಿ ಈ ರೀತಿಯಾಗಿ ಕೇಳಿದರು. ಆ್ಯಂಡ್ ಹೇರ್ ಸ್ಟೈಲ್ ಈ ರೀತಿಯಾಗಿತ್ತು. ಹೇರ್ ಸ್ಟೈಲಿಗೆ ಎಲ್ಪಿಗೆ ಕರ್ಕೊಂಡು ಹೋದರೆ ಬೇಗ ಬೇಗ ಆಗುತ್ತೆ ಅಂತ ಹೇಳ್ಬಿಟ್ಟು ಅವ್ರನ್ನ ಕರ್ಕೊಂಡು ಹೋಗಿದ್ದೆ. ಅವರು ಒಂದೇ ಸರ ಹಾಕ್ಕೊಂಡಿದ್ರು. ಅವರಿಗೆ ಮೇಕಪ್ ಅಂತೂ ತುಂಬ ಇಷ್ಟ ಆಯಿತು. ಮದುವೆಯಲ್ಲಿ ಚೆನ್ನಾಗಿರಲಿಲ್ಲ ಅಕ್ಕ, ನಂಗೆ ಮೊದಲೇ ಗೊತ್ತಿದ್ರೆ ನಿಮಗೆ ಬುಕ್ ಮಾಡ್ತಿದ್ದೆ ಅಂತ ಎಲ್ಲ ಹೇಳಿದ್ರು ಪಾಪ. ಅವ್ರದ್ದು ಇನ್ನೊಂದು ಸ್ಯಾರಿನ ಪಿನ್ ಮಾಡಿ ಕೊಟ್ಬಿಟ್ಟು ಈಗ ನೆಕ್ಸ್ಟು ನಾವು ಸೆಕೆಂಡ್ ಲೊಕೇಶನ್ ಕಡೆ ಹೋಗ್ತಾಯಿದ್ದೀವಿ. ಫುಲ್ಲು ಮಳೆ ಅಂದರೆ ಮಳೆ ಬರ್ತಾಯಿತ್ತು, ಸ್ಟಾರ್ಟ್ ಆಗಿಬಿಟ್ಟಿತ್ತು ಇಲ್ಲ ಆಲ್ರೆಡಿ. ಆ್ಯಂಡ್ ಸೆಕೆಂಡ್ ಲೊಕೇಶನವರು ಕೂಡ ಕಾಲ್ ಮೇಲೆ ಕಾಲ್ ಮಾಡ್ತಾಯಿದ್ರು. 8 ಗಂಟೆಯಿಂದನೇ 7:30ಇಂದನೇ ಸ್ಟಾರ್ಟ್ ಮಾಡಿದರು ಕಾಲ್ ಮಾಡೋದಕ್ಕೆ. ಆಮೇಲೆ ನಾವು ಬರ್ತೀವಿ ಮಳೆ ಬರ್ತಾಯಿದೆ ಅಂತ ಹೇಳ್ಕೊಂಡು ಆಮೇಲೆ ಫೈನಲಾಗಿ ಹೋಗ್ಬೇಕಾದ್ರೆ ಹಾಗೇ ಪೆಟ್ರೋಲ್ ಇಲ್ಲ ಅಂದರೆ ಎಲ್ಲೂ ಓಡಾಡೋಕ್ಕಾಗಲ್ಲ. ಹಂಗಾಗಿ ಪೆಟ್ರೋಲ್ನ ಹಾಕ್ಸ್ಕೊಂಡು ಓಡೋಣ ಒಟ್ಟಿಗೆ ಅಂತ ಹೇಳ್ಬಿಟ್ಟು ಇವಾಗ ಪೆಟ್ರೋಲ್ ಹಾಕ್ಸ್ಕೊಳ್ಳೋಕ್ಕೆ ಅಂತ ಹೇಳ್ಬಿಟ್ಟು
ಆನ್ ದ ವೇ ಹೋಗ್ಬೇಕಾದ್ರೇ ಹಾಕಿಸ್ಕೊಂಡು ಕುಣಿಗಲ್ಗೆ ಹೋಗಿ ಅಲ್ಲಿಂದ ಐಶು ಅಕ್ಕ ಅವ್ರನ್ನೂ ಕೂಡ ಪಿಕ್ ಮಾಡಿಕೊಂಡು ಸೆಕೆಂಡ್ ಲೊಕೇಶನಲ್ಲಿ ಇಬ್ಬರು ಇದ್ದರು. ಸೊ ಹಾಗಾಗಿ ಇವ್ರನ್ನೂ ಕೂಡ ಬರೋಕ್ಕೆ ಹೇಳಿದೆ. ಫಸ್ಟ್ ಲೊಕೇಶನ್ ಮುಗಿಸ್ಕೊಂಡು ಸೆಕೆಂಡ್ ಲೊಕೇಶನ್ಗೆ ಹೋಗ್ಬೇಕಾದ್ರೆ ಅವ್ರನ್ನ ಕುಣಿಗಲಲ್ಲಿ ಪಿಕ್ ಮಾಡಿಕೊಂಡು ಇವಾಗ ನಾವು ಫೈನಲ್ ಆಗಿ ಒಂದು 9 ಗಂಟೆ ಅಷ್ಟರಲ್ಲಿ ಒಂದು ಅರ್ಧ ಗಂಟೆ ಆಗುತ್ತೆ ಅಮೃತೂರಿಗೆ ಬರೋ ಕುಣಿಗಲಿಂದ ಬಂದು ಇವಾಗ ಲೊಕೇಶನ್ನ ರೀಚ್ ಆಗಿದ್ದೀವಿ 9 ಗಂಟೆ ಅಷ್ಟರಲ್ಲಿ. ಈಗ ಇಲ್ಲಿ ಇಬ್ಬರು ಇದ್ದಾರೆ, ಅವ್ರನ್ನ ಬೇಗ ಬೇಗ ರೆಡಿ ಮಾಡಿ ಮತ್ತೆ ಇನ್ನೊಂದು ಲೊಕೇಶನ್ ಥರ್ಡ್ ಲೊಕೇಶನಿಗೆ ಕೂಡ ಹೋಗಬೇಕು. ಅಲ್ಲಿಗೆ ಇನ್ನೊಂದು ಅಕ್ಕನ ಅರೇಂಜ್ ಮಾಡಿದೆ, ಬಟ್ ಅವ್ರಿಗೆ ಹೋಗೋದು ಲೇಟ್ ಆಯಿತು ಅಂದ್ಬಿಟ್ಟು ಅವ್ರದ್ದು ಮೇಕಪ್ ಇತ್ತು, ಅವರು ಸ್ವಲ್ಪ ಹೋಗಲಿಲ್ಲ, ಹೋಗೋಕ್ಕಾಗಲ್ಲ ಅಂತ ಹೇಳ್ಬಿಟ್ರು ಲಾಸ್ಟ್ ಮೂಮೆಂಟಲ್ಲಿ. ಸೊ ಹಂಗಾಗಿ ಈ ಲೊಕೇಶನಲ್ಲೇ ಸ್ವಲ್ಪ ಬೇಗ 3 ಜನ ಇದ್ವಲ್ಲ, ಹಂಗಾಗಿ 3 ಜನನೂ ಬೇಗ ಒಬ್ಬರು ಹೇರ್ ಸ್ಟೈಲ್ ಮಾಡ್ತಾಯಿದ್ರು, ಒಬ್ಬರು ಸ್ಯಾರಿ ಮಾಡಿಕೊಂಡು, ಒಬ್ಬರು ನಾನು ಮಾತ್ರ ಇಬ್ರಿಗೂ ಮೇಕಪ್ ಮಾಡಿದೆ. ಮಿಕ್ಕಿದ್ದು 2 ಹೇರ್ ಸ್ಟೈಲು ಸ್ಯಾರಿ ಮತ್ತು ಅವರೇ ಮಾಡಿಕೊಂಡ್ರು ಇಬ್ಬರೂ ಸೇರಿಕೊಂಡು. ಈಗ ಫೈನಲ್ ಆಗಿ ಇವರು ಬ್ರೈಡಲ್ ಮೇಕಪ್ನ ಕೇಳಿದರು. ಈ ರೀತಿಯಾಗಿ ಅವ್ರಿಗಂತೂ ತುಂಬಾ ಇಷ್ಟ ಆಯಿತು, ಖುಷಿ ಆಯಿತು. ಅವ್ರ ರಿಲೇಟಿವ್ ಮನೆ ಯಾರೋ ಗೃಹಪ್ರವೇಶದಲ್ಲಿ ಸೆಲೆಬ್ರಿಟಿ ಮೇಕಪ್ ಆರ್ಟಿಸ್ಟ್ ಬಂದಿದ್ದರು. ಅವ್ರು ಫುಲ್ ಕೇಕೆ ಥರ ಹತ್ತತ್ರ ಎಲ್ಲ ಮಾಡಿಬಿಟ್ಟಿದ್ರು. ಹೆಂಗೆ ಬರುತ್ತೆ ಏನೋ ಅಂತ ಭಯ ಆಗ್ತಾಯಿತ್ತು. ಅಕ್ಕ ಚೆನ್ನಾಗಿ ಬಂದಿದೆ ಅಂತ ಹೇಳಿದ್ರು ಅವರು. ನನಗೂ ಕೂಡ ರಿವ್ಯೂ ಕೇಳಿ ತುಂಬಾ ಇಷ್ಟ ಆಯಿತು. ಆಮೇಲೆ ಇವರಿಬ್ರಿಗೂ ರೆಡಿ ಮಾಡಿ ಇವ್ರು ಫುಲ್ಲು ನನ್ನ ಸ್ಕಿನ್ನು ಗ್ರೇ ಆಗಿಬಿಡುತ್ತೆ ಅಂತಂದರು. ಏನಾಗಲ್ಲ, ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಮಾಡಿಕೊಟ್ವಿ. ಅವರು ಕೂಡ ಖುಷಿ ಆದರು. ಇವಾಗ ನೆಕ್ಸ್ಟು ನಾವು ಥರ್ಡ್ ಲೊಕೇಶನಿಗೆ ಬಂದ್ವಿ. ರಂಜಿತಕ್ಕನ ಕುಣಿಗಲಲ್ಲೇ ಬಿಟ್ಟು ನಾನು ಐಶು ಅಕ್ಕ ಇಬ್ಬರೂ ಕೂಡ ಈ ಥರ್ಡ್ ಲೊಕೇಶನಿಗೆ ಬಂದ್ವಿ. ಇಲ್ಲಿಗೆ ಬಂದಾಗ 11 ಗಂಟೆ ಆಗಿತ್ತು. ಇವರು ಸಿಂಪಲ್ಲಾಗಿ ಬರ್ತ್ಡೇಗೆ ಹೇರ್ ಸ್ಟೈಲು ಮತ್ತು ಮೇಕಪ್ನ ಕೇಳಿದರು. ಬಂದು ಅವ್ರಿಗೆ ಮೇಕಪ್ ಎಲ್ಲ ಮುಗಿಸ್ಕೊಟ್ಟು ಹೇರ್ ಸ್ಟೈಲ್ ಆಗಿತ್ತು. ಇನ್ನು ಮುಂದೆ ಫ್ರಂಟ್ ವೇರಿಯೇಷನ್ ಮಾಡಬೇಕಾಗಿತ್ತು. ಅಷ್ಟರಲ್ಲಿ ಪೂಜೆ ಕೂಡ ಇಟ್ಕೊಂಡಿದ್ರು. ಪೂಜೆನೆಲ್ಲ ಮಾಡಿಕೊಂಡು ಮತ್ತೆ ಬಂದರು. ಆಮೇಲೆ ಅವರಿಗೆ ಫ್ರಂಟು ನೂಡಲ್ಸ್ ಕರ್ಲ್ ಹೇರ್ ಸ್ಟೈಲ್ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ರಿ. ಆಮೇಲೆ ವೀಡಿಯೋಸ್ ಎಲ್ಲ ಪೂರ್ತಿಯಾಗಿ ಸಿಗಲಿಲ್ಲ ಅವ್ರದ್ದು, ಟೈಮ್ ಆಯಿತು ಅಂತ ಹೇಳ್ಬಿಟ್ಟು ಹೊರಟೋದ್ರು. ಆಮೇಲೆ ನಾನು ಅಕ್ಕ ನನ್ನ ತಮ್ಮ ಗಾಡಿ ತೊಗೊಂಬಂದು ಬಿಟ್ಬಿಟ್ಟು ಅವನು ಕಾರ್ ಎತ್ಕೊಂಡು ಹೋಗಿದ್ದ. ಮನೆಗೆ ಬಂದು ಮೊಟ್ಟೆ ಹುರ್ಕೊಂಡು ಊಟ ಮಾಡಿದ್ವಿ. ಇವತ್ತು ನನಗೆ ಸಪೋರ್ಟಿವ್ ಹ್ಯಾಂಡಾಗಿ ನನ್ನ ತಮ್ಮ ಮತ್ತು ರಂಜಿತಕ್ಕ ಐಶು ಅಕ್ಕ ಬಂದಿದ್ದರು. ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ರಿಗೂ. ಇವತ್ತಿನ ಈ ಡೇನ ಸಕ್ಸಸ್ಫುಲ್ಲಾಗಿ ಕಂಪ್ಲೀಟ್ ಮಾಡೋದಕ್ಕೆ ಅವರು ಒಂದು ಕಾರಣ. ಆ್ಯಂಡ್ ಮನೆಗೆ ಬಂದು ಅಪ್ಪ ಕರ್ಕೊಂಬಂದುಬಿಟ್ರು. ಅವನಿಗೆ ಮಲಗಿಸ್ಬಿಟ್ಟು ನಾನು ಕೂಡ ಒಂದು ಸ್ವಲ್ಪ ಹೊತ್ತು ಮಲ್ಕೊಂಡಿದ್ದೆ. ಆಮೇಲೆ ಅವನು ಎದ್ದ ಮೇಲೆ ಏನೇನೋ ಆಡ್ಕೊಂಡು ಆ ಥರನ ಡ್ಯಾನ್ಸ್ ಆಡ್ತಾಯಿದ್ದ. ರಾತ್ರಿ ಅಡುಗೆ ಮಾಡಿದರು ಅಮ್ಮ. ಮುದ್ದೆ, ಮೊಟ್ಟೆ ಬೋಂಡ, ಆಲೂಗಡ್ಡೆ ಬಜ್ಜಿ ಎಲ್ಲ ಮಾಡಿಕೊಂಡು ತಿಂದ್ಕೊಂಡು ಇವತ್ತಿನ ಡೇನ ಇಲ್ಲಿಗೇ ಎಂಡ್ ಮಾಡ್ತಾಯಿದ್ದೀನಿ. ಈ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟು ಮಾಡಿ. ಆ್ಯಂಡ್ ನಾನು ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ಅಲ್ಲಿವರೆಗೂ ಇದೇ ರೀತಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.